ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೈಟ್ 9 ಗಂಟೆ ಆಗಿದೆ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಫುಲ್ಲು ಒಂದು ಕಾಮಿಡಿ ಸೀನ್ ನಡೀತು, ನೋಡ್ಕೊಂಡು ತುಂಬ ನಗ್ತಾ ಇದ್ವಿ. ಏನಂದ್ರೆ ಹೇಳಿ, ನೀವು ಹೇಳಿ. ಇವ್ರದ್ದು ಕಾಮಿಡಿ ಸೀನ್ ಅಲ್ವಾ, ಸರಿ ಕಾಣಿಸ್ತಲ್ಲ. ಈ ಕಡೆ ಬನ್ನಿ, ಅದು ಲೈಟ್ ರಿಫ್ಲೆಕ್ಷನ್. ಹೇಳಿ ಅಮ್ಮ, ನೀವೇ ಹೇಳಿ ಅಮ್ಮ. ನಿಮ್ಮ ಮನೆ ಉಲ್ಟಾ ಹಾಕೊಂಡಿದ್ರು ಯಾವುದೋ ಒಂದು ಟೀ ಶರ್ಟ್. ಈ ಟೀ ಶರ್ಟ್ನ ಫ್ರೆಂಡ್ಸ್ ಬಂದ ತಕ್ಷಣ ಡ್ಯೂಟಿಯಿಂದ ತುಂಬ ಲೇಟಾಗಿ ಬಂದ್ರಾ, ಏನು ಹಾಕೊಂಡ್ರು ಫ್ರೆಶ್ ಅಪ್ ಆಗಿ. ನಾವು ಅಬ್ಸರ್ವೇ ಮಾಡಿಲ್ಲ ಯಾರು ಎಷ್ಟು ಜನ ಇದ್ದೀವಿ. ಈಗ ಊಟ ಎಲ್ಲ ಮಾಡ್ಕೊಂಡು ಎದ್ರು. 3 ಅವರ್ ಆಯ್ತು, 2 ಅವರ್ ಆಯ್ತು ಅವ್ರು ಬಂದು. ಉಲ್ಟಾ ಹಾಕೊಂಡು ಕೂತಿದ್ದಾರೆ, ನೋಡ್ಕೊಂಡೇ ಇರಲಿಲ್ಲ. ಎಂತ ಕಾಮಿಡಿ. ನಾನು ವಿಡಿಯೋ ತೆಗ್ದೆ ಮಾಡೋಣ ಅಂತ ಅಷ್ಟರಲ್ಲಿ ಚೇಂಜ್ ಮಾಡ್ಕೊಬಿಟ್ರು. ಎಷ್ಟೊಂದು ಅದ್ರ ಬಗ್ಗೆ ನನ್ನೇ ಮಾತಾಡಿ ಅಂತ ಡಿಪ್ರೆಷನ್. ಹೆಂಗೆ ನಿಮ್ಮ ಮನೆಯವರು ಬಚ್ಚ ಮನೆಗೆ ಎಲ್ಲ ಲೈಟ್ ಹಾಕೋದೇನೆ ಊಟ ಅವ್ರೆ ಅನಿಸ್ತದೆ. ರೂಮಲ್ಲೇ ತಾನೇ ವೇರ್ ಮಾಡಿದ್ದು, ರೂಮಲ್ಲೇ ಚೇಂಜ್ ಮಾಡಿದ್ದು. ಟಕ್ ಅಂತ ಚೇಂಜ್ ಮಾಡ್ಕೊಂಡು ಬರ್ತಾ ಇದೆ. ಮತ್ತೆ ಹೇಳಿ, ಅದು ಡೈಲಿ ಯೂಸ್ ಅಲ್ವಾ? ಹೊರಗಡೆ ಹೋಗಿದ್ರೆ ಏನು ಅನ್ಕೊಳ್ಳೋರು? ಏನು ಅನ್ಕೋತಿದ್ರು, ಯಾಕೋ ಮರ್ತುಬಿಟ್ಟು ಹಾಕೊಂಡ್ ಬಂದಿದ್ದಾರೆ. ಚಾನ್ಸೇ ಇಲ್ಲ. ಮರ್ತುಬಿಟ್ಟು ಹಾಕೊಳ್ಳೋಕ್ಕೆ ವಯಸ್ಸಾಗೈತಾ ನಿಮಗೆ? ಆಗಿದೆ, ನನಗೆ ವಯಸ್ಸಾಗಿದೆ. ಫ್ರೆಂಡ್ಸ್, ಇಲ್ಲೊಂದು ಮೀಟಿಂಗ್ ನಡೀತಾ ಇದೆ, ಎಲ್ಲರೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ನನಗೆ ಚಿಂಟು ಹೇಳ್ತಾ ಇರೋದು, ಮನೆ ಕೆಲಸದವ್ರು ಇಟ್ಕೊಳ್ಳಿ ಮಾವ ಅಂತ. ಅವರ ಅತ್ತೆಗೆ ಕೆಲಸ ಮಾಡಕ್ಕೆ ಹೆಲ್ಪ್ ಆಗುತ್ತೆ, ಸೊ ಮನೆ ಕೆಲಸದವ್ರು ಇಟ್ಕೊಳ್ಳಿ ಅಂತ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ನಾನಾಗಿದ್ರೆ ಪಕ್ಕ ಇಟ್ಕೊತಿದ್ದೆ ಅಂತ. ಅದಕ್ಕೆ ಚಿಂಟು, ಎಷ್ಟು ನಿಂಗೆ ಸಂಬಳ ಬಂದಿಟ್ಟು ಇಟ್ಕೊತಿದ್ದೆ ಚಿಂಟು? 1 ಲಕ್ಷ. 1 ಲಕ್ಷ ಮೇಲೆ. ನಾನು ನಿಮ್ಮ ಪರ್ಸನಲ್ ಸಂಬಳ 1 ಲಕ್ಷ ಮೇಲೆ ಬಂದು ಇಟ್ಕೊತಿದ್ದೆ ಅಂತ. ಇವಳು ಮದುವೆಗೂ ಮುಂಚೆ 1 ಲಕ್ಷ ಬಂದರೆ ಇಟ್ಕೋತಾಳೆ. ಇವಳು ಖರ್ಚು, ಮನೆ ಖರ್ಚು, ಇವಳು ಸೇವಿಂಗ್ಸ್ ಎಲ್ಲ ಬಿಟ್ಟು ಒಂದು 10-15 ಸಾವಿರ ಮನೆ ಕೆಲಸದವಳಿಗೆ ಆಗಲಿ ಅಂತ. ಮದುವೆ ಆದಮೇಲೆ ಎಷ್ಟು ಬರ್ಬೇಕು ಚಿಂಟು ಇಟ್ಕೊಳಕ್ಕೆ? 50 ಬಂದರೂ ಸಾಕು ನಿನಗೆ. ಗಂಡನದು ಸಪ್ರೇಟ್ ಇರುತ್ತಲ್ಲ, ಇವಳು ಖರ್ಚೆಲ್ಲ ಗಂಡನೇ ಮಾಡ್ತಾನಲ್ಲ ಅಲ್ವಾ ಚಿಂಟು? ಗಂಡನ ಯಾಕೆ ಮಾಡಬೇಕು? ಆನ್ಸರ್ ಚಿಂಟು. ಯಾರು ಕೊಡ್ಸೋದು ನಾನೇ ಕೊಡಿಸ್ಬೇಕು ಅಂತ ಏನಿಲ್ವಲ್ಲ. ಆದ್ರೆ ಕೊಡ್ಸ್ಬೇಕು ರೂಲ್ಸ್. ನೀವು ಮದುವೆ ಮಾಡ್ಕೊಂಡಿಗೆ ನಿಮ್ಗೆ ಕೊಡ್ಸ್ಬೇಕು. ಅದು ಅವ್ರು ದುಡಿತಾರೆ ಬಿಡಿತಾರೆ ಸೆಕೆಂಡ್ರಿ. ಹೌದು ಅಂತ ಹೇಳಿದೀರಾ? ಹೌದು ಹೌದು. ಕೊಡ್ತೀನಿ ಅಲ್ಲ, ಕೊಡ್ತೀನಿ ಬಿಡ್ತೀನಿ ಅದು ಓಕೆ. ನಾನು ಕೊಡಲೇಬೇಕು ಅನ್ನೋದೇನಿಲ್ವಲ್ಲ. ಬೇಕು ಪಾಕೆಟ್ ಮನಿ. ಯಾವ ಈಕ್ವಾಲಿಟಿ ಹಂಗಂದ್ರೆ ಮನೆ ಕೆಲಸನೂ ಮಾಡಿಸ್ತೀನಿ ನಮ್ಮ ಕೈ. ನೋಡಿ ಹೆಂಗೆ ಅಕ್ಕ. ಅದಕ್ಕೆ ಚಿಂಟು, ನಾನು ನಿಮ್ಮ ಮಾತನ್ನ ಒಬ್ಬೇ ಮಾಡ್ತಾ ಇದ್ದೀನಿ. ಹೌದು, ಚಿಂಟು ಹೇಳಿದ್ ಕರೆಕ್ಟು. ಇಬ್ರು ಈಕ್ವಲ್ ಅಂತಂದ್ರೆ ನೀವು ಹೇಳಿದ್ದು ಇಬ್ರು ಈಕ್ವಲ್ ಅಂತ. ಮನೆ ಕೆಲಸನೂ ಮಾಡಬೇಕು. ಐ ವಿಲ್ ಅಗ್ರಿ ವಿತ್ ಯುವರ್ ವರ್ಡ್ಸ್. ಯಾಕೆ ನೀವು ಮಾಡ್ತಾ ಇಲ್ಲ? ಎಲ್ಲರೂ ತಿಂದಿದ್ದೀವಲ್ಲ, ಈಗ ವಿಡಿಯೋ ಫುಲ್ ತಡೆಗಟ್ಟೆ ವಿಡಿಯೋ ಇಡು, ಎಲ್ಲರೂ ನೋಡ್ಬೇಕು. ಹೋಗೋಣ, ಯಾಕೋ ನನ್ ಬುಡಕ್ಕೆ ಹೋಗೋಣ ತೊಳೆಯಕ್ಕೆ. ಅವನ ಕೈ ತೊಡ್ತಿ ಒಂಚೂರು ಅಭ್ಯಾಸ ಆಗ್ಲಿ, ಅವ್ನಿಗೆ ಪ್ರಾಕ್ಟೀಸ್ ಆಗ್ಲಿ. ಅವನಾಗ್ಲೇ ಹಾಸ್ಟೆಲ್ ಏನೇ ಸರಿ ರೂಮಲ್ಲಿ ಇದ್ದಿ ಬಂದವನು, ಅವನಾಗ್ಲೇ ಪ್ರಾಕ್ಟೀಸ್ ಮಾಡಿದಾನೆ. ಹೆಂಡತಿಗೆ ಪಾತ್ರೆ ತೊಳ್ಕೊಡ್ತೀನಿ ಅಂತ ಅವನು ಪ್ರಾಕ್ಟೀಸ್ ಮಾಡ್ಕೊಂಡು. ಹೌದಾ? ಈ ವಿಡಿಯೋ ನೋಡ್ತಾ ಇರೋದಾದ್ರು ಏನು ಇವರ ಮದುವೆ ಆಗೋರು ಯಾರಾದರೂ ಮುಂದೆ ಏನಾದರೂ ಋಣ ಯಾರಾದರೂ ಇದ್ರೆ ಖುಷಿ ಪಡ್ತಾ ಇರ್ತಾರೆ. ನಾನು ಏನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ಮುಂದಕ್ಕೆ ಇವ್ರ ಮದುವೆ ಮುಂದಕ್ಕೆ ಈ ವಿಡಿಯೋ ತೆಗೆದು ನೋಡಿದ್ರೆ ನಾನು ಹೇಳ್ತಾರ ಅರ್ಥ, ಮುಂದಕ್ಕೆ ನಿಮ್ಮ ಮದುವೆ ಆಗುತ್ತಲ್ಲ ನೋಡಿ, ಮದುವೆ ಫಿಕ್ಸ್ ಆಗುತ್ತಲ್ಲ, ಅವಾಗ ಈ ವಿಡಿಯೋ ತೆಗೆದು ನೋಡು. ನಾನು ನೋಡ್ತೀನಿ ಬೇಕಾದ್ರೆ 2026 ತುಳಸಿ ಪಾತ್ರೆ ಅವ್ರ ಬಾಯಲ್ಲೇ ಈ ಮಾತು ಬಂದಿದೆ ಅಂತ. ನಿಮ್ಗೆ ಏನೇನು ಬರುತ್ತೆ ಕೆಲಸ? ಅಡುಗೆ ಏನೇನು ಬರುತ್ತೆ? ಪೃಥ್ವಿ ಲವ್ ಮ್ಯಾರೇಜ್ ಅಲ್ವಾ, ಎಲ್ಲಾನು ಮಾಡ್ತಾನೆ. ಅದ್ಯಾರು ಹೇಳಿದ್ದು? ಅವನೇ ಹೇಳಿದ. ನನಗೆ ಗೊತ್ತು. ಹೌದಾ ಚಿಂಟು? ಇಲ್ಲಪ್ಪ, ಗೈಸ್ ನೀವು ನೋಡಿ, ಇವ್ರನ್ನ ನೋಡಿದ್ರೆ ಇವರು ಲವ್ ಮ್ಯಾರೇಜ್ ಆಗ್ತಾರ, ಅರೇಂಜ್ ಮ್ಯಾರೇಜ್ ಆಗ್ತಾರ? ಕಮೆಂಟ್ ಮಾಡಿ. ಅವನು ಕಳ್ಳ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಾನೆ ಅಂತ ಕಮೆಂಟ್ ಮಾಡಬೇಕು. ನೀವು ಯಾವ್ದು ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ರಿ ಕಾಲೇಜ್ ಟೈಮಲ್ಲೆಲ್ಲ? ಲವ್ ಮ್ಯಾರೇಜ್ ನನಗೆ ಗೊತ್ತು.
ಫ್ರೆಂಡ್ಸ್ ಆದ್ರೆ ಸಾಕು ಅನ್ನಂಗೆ ಆಗಿತ್ತಂತೆ ನೋಡಿ. ಯಾವುದೋ ವಿಡಿಯೋದಲ್ಲಿ ಯಾರೋ ಹೀರೋ ಮತ್ತು ಹೀರೋಯಿನ್ ಕಾಲೇಜ್ ಕುಮಾರ ಫಿಲಮ್ ಇದೆಯಲ್ಲ, ಆ ಹೀರೋ ನಿಮಗೆ ಅದೆಲ್ಲ ಶೈನ್ ಶೆಟ್ಟಿ ಬಿಗ್ ಬಾಸ್ ಶೈನ್ ಶೆಟ್ಟಿ ಯಾವುದೋ ಒಂದು ಇಂಟರ್ವ್ಯೂ ಮಾಡ್ತಿರುವಾಗ ನಿಮಗೆ ಲವ್ ಮ್ಯಾರೇಜ್ ಆಗಬೇಕಾ ಅರೇಂಜ್ ಮ್ಯಾರೇಜ್ ಆಗಬೇಕಾ ಅಂತಂದರೆ ಲವ್ವು ಅರೇಂಜು ಅಂತೇನಿಲ್ಲ, ಸದ್ಯಕ್ಕೆ ನಮಗೆ ಮ್ಯಾರೇಜ್ ಆದರೆ ಸಾಕು ಅಂತಿರ್ತಾನೆ. ಅದು ನೆನಪಾಯ್ತು. ಒಂಚೂರು ಅವ್ನು ಲವ್ ಮ್ಯಾರೇಜ್ ಆಯ್ತು ಅಂತ ಹೇಳಿ. ಚಿಂಟು ಹೇಳಿಲ್ಲ. ನೋ ಇಲ್ಲ ಕಣಜ್ಜಿ. ಅಲ್ಲಿ ತಪ್ಪೇನು ಅಮ್ಮ ತೊಳ್ಕೊಟ್ರೆ ಲವ್ ಮ್ಯಾರೇಜ್ ಆದ್ರೆ ಮಾಡ್ಕೊಡ್ತಾನಂತೆ, ಅದಕ್ಕೆ ಲವ್ ಮ್ಯಾರೇಜ್ ಆಯ್ತು. ಅಮ್ಮ ಈಗ ಇವ್ರು ಹೇಳ್ತಾ ಇದ್ರು ಲವ್ ಮ್ಯಾರೇಜ್ ಆಗ್ಬೇಕಾ ಅರೇಂಜ್ ಮ್ಯಾರೇಜ್ ಆಗ್ಬೇಕಾ ಅಂತ ನಾನು ಕೇಳಿದೆ. ನಿಮ್ಮ ಜೊತೆ ಏನು ಹೇಳ್ತಾ ಇದ್ರು ಮದುವೆಗೂ ಮುಂಚೆ, ಯಾವ ಮ್ಯಾರೇಜ್ ಆಗಬೇಕು ಅಂತ ಇದ್ರು? ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಚೆನ್ನಾಗಿ ಬಾಳ್ಬೇಕು ಹಂಗಂತ ಇದ್ರಾ? ಎಂತ ಮಾತು ಹೇಳಿದ್ರು. ಕಳ್ಳ ನನ್ ಮಗ ಇನ್ನೊಂದ್ಸಲ ಹೇಳು ಚಿಂಟು. ಕಳ್ಳ ನನ್ ಮಗ ಪ್ರಿಯರನ್ನ ಎಷ್ಟು ಯಾವಾಗ ಏನ್ ಸೇರಿಸ್ಬಿಟ್ಲು? ಕಂಟಿನ್ಯೂ. ಯಾವ್ದಾದ್ರೇನು ಆಗೋಗಿದೆ, ಬಿದ್ದಾಗಿದೆ, ಪಾತ್ರೆ ನನ್ನ ಹೆಂಡತಿಗೋಸ್ಕರ ಪಾತ್ರೆ ತೊಳೆಯೋದೇನು ಅವಳಿಗಿಂತ ನನ್ನ ಹೆಂಡತಿಗೋಸ್ಕರ ಪಾತ್ರೆ ತೊಳೆಯೋದ್ರಿಂದ ತೊಳೆಯಕ್ ಹಾಕಿಲ್ಲ. ಕೇಳಿದ್ದು ನಮ್ಮ ಮಾವ ಕಳ್ಳ ಫ್ರೆಂಡ್ಸ್ ಇಲ್ಲಿ ನೋಡಿ, ಅಮ್ಮಂದರಿಗೆ ತೊಳ್ಕೊಳಕ್ಕಾಗಲ್ಲ, ಹೆಂಡತಿದರಿಗೆ ತೊಳ್ಕೊಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಮ್ಮ. ಈಗ ನನಗೆ ನಾನೀಗ ಅಮ್ಮಂದಿರಿಗೂ ತೊಳ್ಕೊಳ್ತಿರ್ಲಿಲ್ಲ, ಹೆಂಡತಿಗೂ ತೊಳ್ಕೊಡವ. ತೊಳ್ಕೊಟ್ರು ಅಮ್ಮಮ್ಮ ಮೊನ್ನೆ, ನೀವು ಅಲ್ಲಿದ್ರಲ್ಲ, ಅದೇ ಹೇಳದ್ನಲ್ಲ ನಾನು ಇರ್ಲಿ ತೊಳ್ಕೊಟ್ರು. ಅಮ್ಮನ್ಗೆ ಒಂದಿನ ತೊಳ್ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಅಯ್ಯಯ್ಯೋ, ಅದು ಏನಾಗ್ಬಿಟ್ಟಿದೆ ಗೊತ್ತ ಮಮ್ಮಿ, ನನ್ನ ಇಬ್ರು ಭಾವಂದಿರು ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡ್ಬಿಟ್ಬಿಟ್ಟವ್ರೆ. ಹೆಂಡತಿರ್ಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ಫೋನ್ ಮಾಡ್ದಾಗೆಲ್ಲ ಈಗ ನಮ್ಮ ಅಪ್ಪ ನಮ್ಮ ಅಮ್ಮ ಅಷ್ಟು ಇದ್ಕೋಗಿತ್ತಲ್ಲ ಇಲ್ಲಿಗೆ. ಗಾಯ್ಸ್ ಯಾವಾಗಲೂ ಏನು ಗೊತ್ತಾ, ನಮ್ಮಮ್ಮ ಏನಾದ್ರು ಬೇಕು, ಹಣ್ಣು ಬೇಕು, ಅದು ಬೇಕು ಅಂತೇನೋ ತರಿಸ್ಕೊಂತಾರೆ. ಅದರಲ್ಲಿ 10% ಅವ್ರು ತಿನ್ನಲ್ಲ, ಎಲ್ಲರಿಗೂ ಹಂಚ್ಬಿಟ್ಟಿರ್ತಾರೆ. ಯಾಕೆ ಮಮ್ಮಿ ನೀನು ಹಿಂಗೆ? ವಿಷ್ಣುವರ್ಧನ್ ಹೇಳಿಲ್ವಾ, ಹಂಚ್ಕೊಂಡು ತಿನ್ನೋ ಮಜಾನೇ ಬೇರೆ ಅಂತ. ನೀವು ಒಬ್ರು ತಿಂತಾವ ಎಲ್ಲ ಸುತ್ತ ನೋಡ್ತಾ ಇದ್ರೆ ಅದು ಹೊಟ್ಟೆಯೊಳಗೆ ಹೋಗ್ತಲ್ವಾ. ಅದು ಏನು ಗೊತ್ತಾ, ಈಗ ಏನೋ ಕೊಡಬೇಕಲ್ಲ, ಕೊಟ್ಬಿಟ್ಟು ಸುಮ್ಮನೆ ಅದಂತಲ್ಲ, ತಗೊಳ್ಳಿ ಅಂತ ಹಿಂಸೆ ಕೊಡೋದು. ಅದ್ರ ಮಜಾನೇ ಬೇರೆ, ಹಂಚ್ಕೊಂಡು ತಿನ್ನೋ ಮಜಾನೇ ಬೇರೆ. ನನಗೆ ಹೊಸ್ತು ಬಂದಾಗ ನಮ್ಮ ಅಜ್ಜಿಗೆ ಊಟ ಮಾಡೋಕ್ಕೆ ಇಷ್ಟ ಹಾಕ್ಸ್ಕೊಂಡು. ಬೇಗ ನಾಳೆ ಅಷ್ಟು ಬಾ ಅಮ್ಮ, ನಿನ್ನ ಕೈಯಾರ 2 ತುತ್ತಾಕು, ಸಮಾಧಾನ ಆಗಲಿ. ಯಾಕೆ ಸಾಧನೆ ಮಾಡ್ತಾ ಇಲ್ಲ? ಏಕೆ ನಮ್ಗೆ ನೀನು ಮಾಡೋದು ಇಷ್ಟ. ಫ್ರೆಂಡ್ಸ್ ನಮ್ಗೆ ಅವಮಾನ ಮಾಡ್ತಿದ್ದಾರೆ ಚಿಂಟು. ಹಂಗಲ್ಲ, ಅವಳು ಮುಂಚೆಯಿಂದನೂ ಅಷ್ಟೇ. ನಮ್ಮ ಅಜ್ಜಿ ಮಾಡೋ ಸಾರ್ಬಿಟ್ಟು ನನ್ಗೆ ಯಾರು ಮಾಡೋ ಸಾರು ಅಷ್ಟು ಅಂದ್ರೆ ನಮ್ಮ ಅಜ್ಜಿ ಮಾಡೋ ಫೇವ್ರೇಟ್ ನನಗೆ, ಬೇರೆದು ಇಷ್ಟ. ಅವ್ರ ಮನೆಯವ್ರ ಅಮ್ಮನಿಗೂ ಅವ್ರ ಅಪ್ಪನಿಗೂ ಹಂಗೆ ಹೇಳ್ತಿದ್ಳು ಅವಳು, ಹಂಗೆ ಹೇಳೋದು. ಅದೇ ಏನೋ ಬದನೆಕಾಯಿ ಬೇಳೆ ಹಾಕ್ಬಿಟ್ಟು ಹುಳಿ ಈ ತಿಂತೀರ ನಮ್ಮ ಅಜ್ಜಿ ಕೈ ಸಾರು. ಬದನೆಕಾಯಿ ಬೇಳೆ ತಿಂದಿದ್ದೀನಿ. ನಾನು ಬಿರಿಯಾನಿನೇ ತಿಂದಿಲ್ಲ, ಫೇಮಸ್ ಬಿರಿಯಾನಿನೇ ತಿಂದಿಲ್ಲ ಫ್ರೆಂಡ್ಸ್. ಸಾಂಬಾರು ಕಾಮನ್ ತರುತ್ತೆ, ಬಿಸಿ ಬಿಸಿ ಅನ್ನ ಜಗಳ ಆಡ್ಕೊಂಡು ಹಪ್ಪಳ ಹಾಕ್ತೀನಿ. ಮಾಡ್ಕೊಡ್ತೀನಿ. ನೋಡಿ ನಮ್ಮ ಅಮ್ಮನ ಟಾಂಗ್ ಕೊಟ್ಟಿರೋದು. ಈಗ ರಕ್ಷಿತಾ ನಾಳೆ ಅವರ ಮನೆಗೆ ಹೋಗೋ ಪ್ಲ್ಯಾನ್ ಇದೆ. ತಿನ್ಬೇಕಲ್ವಾ, ಮಾಡ್ಕೊಡ್ತೀನಿ. ಬೆಳಗ್ಗೆ ತಂದ್ಕೊಡ್ತಿದ್ದೀರಾ? ಟಿಫನ್ಗೆ ತಂದ್ಕೊಡ್ತೀರಾ ಹೇಳಿ. ಆಯಿತು. ಅಕ್ಕ ಏನೋ ಅತ್ತೆ ಸೊಸೆ ಟಾಂಗ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಫ್ರೆಂಡ್ಸ್ ನಾಳೆ ನಮ್ಮ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಡಿಸೈಡ್ ಆಗಿದೆ. ಇವಾಗ ನೋಡಿ ನಾನು ಬಿರಿಯಾನಿ, ಅಮ್ಮನ ಕೈ ಬಿರಿಯಾನಿನೇ ತಿಂದಿಲ್ಲ, ಅದಕ್ಕೆ ನೀನು ಹೋಗ್ಲಿಲ್ಲ ಅಂದರೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಅದಕ್ಕೆ ಬೆಳಿಗ್ಗೆ ಮಾಡ್ಕೊಟ್ಬಿಡಿ ತಿಂಡಿಗೆ ಅಂತ ಇದ್ದೀನಿ. ಅಮ್ಮ ಏನಂತೀರಾ? ಬೆಳಿಗ್ಗೆ ಮಾಡ್ತೀರಾ? ಏನು ಚಿಂಟು ಅಷ್ಟೊತ್ತಿಗೆ ತರಬೇಕಲ್ಲ, ಮಾಡೋದೆಲ್ಲ ಇಂಪಾರ್ಟೆಂಟ್, ಇವ್ರು ತರೋದು ಇಂಪಾರ್ಟೆಂಟು. ಇವ್ರು ಎಪ್ಸೋ ಅಷ್ಟರಲ್ಲಿ 10 ಗಂಟೆನೇ ಹೋಗಿರುತ್ತೆ ಫ್ರೆಂಡ್ಸ್.
ಅವ್ರು ಅಲ್ಲೇ ಹೋಗ್ಬೇಕಾಯ್ತು ಡ್ಯೂಟಿಗೆ. ಆಮೇಲೆ ಬೆಳಗ್ಗೆ ಹೊತ್ತು ತಿಂದರೆ ಮಜಾನೂ ಇರಲ್ಲ. ಹೌದು ಒಂದೇ ಇಲ್ಲಿಂದ ಕೂಲಾಗಿ ತಿನ್ಬೋದು ಫುಲ್. ನೈಟ್ ಹೊತ್ತು. ಮಾಂಸ ಉಣ್ಕೊಬರೋದು ಮಾಡ್ತೀನಿ. ಸೊ ಮಾಡ್ಕೋಬೇಕು. ಹೌದು, ನೈಟ್ ಹೊತ್ತು ಮಾಡಿದ್ರೇ ಅದು ಮಜಾನೂ. ಬೆಳಗ್ಗೆ ಹೊತ್ತು ತಿಂದು ಮಜಾ ಇರಲ್ಲ. ಸೊ ನಮ್ಮಮ್ಮನ ಕೈ ರುಚಿ ಬಿರಿಯಾನಿ ತಿನ್ನಬೇಕು ಅಂತ ರಕ್ಷಿತಾ ಅವರು ಆಸೆ ಪಟ್ಟಿದ್ದಾರೆ. ಮುಂದೆ ಬಾ ಯಾವತ್ತು ತಿನ್ಬೇಕು ತಿಂದಿಲ್ಲ. ನಾನು ಅಷ್ಟೇ 2 ಸಲ ಹೇಳಿದ್ದೀನಿ. ಇಲ್ಲಿ ಮಾಡಿರೋದು ಸೌಮ್ಯಕ ಮಾಡಿದ್ದಾರೆ 2 ಸತಿ. ನಿಮ್ಮನೆ ತಿಂದಿದ್ದೀವಲ್ಲ ನೋಡು, ಅದು ಸೌಮ್ಯಕನ 2 ಸತಿ ಮಾಡಿರೋದು. ಅದು ಕುಕ್ಕರಲ್ಲೇ ಮಾಡು ಮಮ್ಮಿ, ಮಿಕ್ಸಲ್ಲ ಮಾಡಿದ್ರೆ. ಅಂದ್ರೆ ಒಂದು 5 ಅಲ್ಲೇ ಮೆಂಬರ್ಸ್ ಮಾಡಿದೆ ಕಣೋ. ಬ್ಯಾಡ್ರಲ್ಲಿಗೆ ಸಖತ್ತಾಗಿತ್ತು. ಚೆನ್ನಾಗಿರುತ್ತೆ. ನೋಡಿದ್ನಲ್ಲ ಏನು ರೆಡ್ ರೆಡ್ ತೆಗ್ದು ಹಿಂಗೆ ಹಾಕಿ ಕುಕ್ಕರಲ್ಲಿ ಮಾಡಿದ್ರೆ ಅದೇ ಒಂಥರ ಚೆನ್ನಾಗಿರುತ್ತೆ. ಇನ್ನೂ ಒಳ್ಳೆ ದಮ್ ಬಿರಿಯಾನಿ ಥರ. ಏನು ಅಡುಗೆ ಮಾಡಿದ್ರು ಸಕ್ಕತ್ತಾಗಿರುತ್ತೆ. ಹೌದು ಚಿಂಟು, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಹೌದಲ್ಲಿ ಬಿರಿಯಾನಿ ಮಾಡ್ಕೊಂಡ್ರೆ ನನಗೆ ಸಲ ಮಾಡಿದ್ದು ಇವ್ರ ಮನೆ ನಿಮ್ಮನೆ ಚಿಕನ್ ಸಾಂಬಾರು ಏನು ಮಾಡಿದ್ದು ಸಖತ್ತಾಗಿತ್ತು. ಬಿರಿಯಾನಿ ಮಾಡಿದ್ರೆ ಹೆಂಗ್ ಮಾಡ್ಬೇಕು ಅಂತಂದ್ರೆ ಮಾಡಿದ್ರು ಕರೆಂಟ್ ಆ್ಯಕ್ಚುಲಿ ನಾನು ನೆನ್ಸ್ಕೊಂಡೆ, ಅಯ್ಯೋ ಅವ್ರ ಮನೆದು ಒಂದು ಲೋಡ ಸಾರೇ ತರಬೇಕಿತ್ತು ಅನಿಸ್ಬಿಡ್ತು ನನಗೆ. ಚೆನ್ನಾಗಿರಲ್ಲ. 4 ಜನಕ್ಕೆ ಮಾಡಿದ್ರೆ ಟೇಸ್ಟ್ ಬರಲ್ಲ. ಅಲ್ಲಿ ಎಷ್ಟು ಜನಕ್ಕೆ ಮಾಡಿ ಅವ್ರು ಅಂದರೆ ಒಳ್ಳಲ್ಲಿ ಬೇರೆ ರುಬ್ಬಿಟ್ಟಿದ್ರಲ್ಲ ಕರೆಂಟ್ ಇಲ್ಲ ಅಂತ, ಸೂಪರಾಗಿತ್ತು ಅವತ್ತು ಇವ್ರ ಮನೆ ಸಾಂಬಾರು. ಬೇಜಾರು ನನಗೊಂದು ಕ್ಷಣ ಆಯ್ತು ಇವ್ರ ಮನೆ ಸಾಂಬಾರ ತರಲಿಲ್ವಲ್ಲ ಗುರು, ಇನ್ನೊಂದು ಟೈಮ್ ತಿನ್ಬೋದಿತ್ತು ಅನಿಸ್ಬಿಡ್ತು. ಪೃಥ್ವಿ ಅವ್ರ ಮನೆ ಅವತ್ತು ಹೌದಾ, ಅದು ಒಳ್ಳೆ ಕೊಬ್ಬರಿ ಸೊಪ್ಪು ಪ್ರೆಸ್ ಆಗಿತ್ತು. ಅದು ರುಬ್ಬೇರೆ ಮಾಡಿದ್ರು. ಯಾವ ಗ್ರೇವಿನೂ ಬೇಡ, ಯಾವ ಬಿರಿಯಾನಿ ಬೇಡ ಅನ್ಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದ್ರೆ ಸರ್. ಸೂಪರ್ ಆಗಿರುತ್ತೆ. ಮಾಡುವಾಗ ನಾನು ತಗೊಂಡು ಕೊಡು. ಅಮ್ಮನಿಗೆ ಇಷ್ಟ ಕಣಪ್ಪ. ವಡೆ. ವಡೆ ಇಲ್ಲಾಂದ್ರೆ ಹಿಟ್ಟಾರ ಮಾಡಿಸ್ಕೊ, ಹಿಟ್ಟಿನ ತಂದು ಕೊಟ್ಬಿಡು.